ಈ ವರ್ಷ ಬ್ಯಾಸ್ಗಿದಾಗ ಎಂಥ ಬಿಸಿಲದರಿ ಇದು ಬಿಸಿಲದನ್ನ ಬಲದ ಅಂತೇಳಿ ಜನ ಕೇಳತ್ತಾರ. ಯಾಕಂದ್ರೆ ಭಾರಿ ಬಿಸಿಲಿಗೆ ಇವತ್ತೇನ ರಾಜ್ಯದ ಮುಕುಟ ಬೀದರ್ ಜನ ನಲುಗಿ ಹೋಗ್ಯಾರ ಅಂತ ಹೇಳ್ಬೋದು. ಬಿಸಿಲು ಮುಂಜಾನೆ 11 ಗಂಟೆ ಆದರೂ ಸಾಕು, ಸಾಯಂಕಾಲ 5-6 ಗಂಟೆ ತನಕ ಜನ ಹೊರಗೆ ಬರಬೇಕಾದ್ರೂ ವಿಚಾರ ಮಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ನಾವು ಏನು ಬೀದರ್ ನಗರದ ಹೆಣ್ಣು ಮಗು ವೃತ್ತದಲ್ಲಿದ್ದೀವಿ. ಸಾಕಷ್ಟು ಜನದಟ್ಟಣೆ ಇದ್ದಂಥ ಪ್ರದೇಶ, ಅದು ಜನ ಮಾತ್ರ ಹೊರಗೆ ಬರ್ತಾ ಇಲ್ಲ. ಈಗಾಗಲೇ ಏನಂದ್ರೆ 40ರಿಂದ 41, 40 ಏನಂದ್ರೆ ಸೆಲ್ಸಿಯಸ್ ತಾಪಮಾನ ದಾಖಲಾಗ್ಲತ್ತ. ಸಾಕಷ್ಟು ಹೈ ಟೆಂಪ್ರೇಚರು, ಭಾರಿ ಬಿಸಿಲು ಹಿನ್ನೆಲೆಯಲ್ಲಿ ಜನ ಎಲ್ಲೋ ಒಂದು ಕಡೆ ನಲುಗಿ ಹೋಗ್ಯಾರ ಅಂತ ಹೇಳ್ಬೋದು. ಸಣ್ಣ ಸಣ್ಣ ಮಕ್ಕಳು, ಏನು ಶಿಶುಗಳಿರ್ತಾರೆ, ಸಣ್ಣ ಮಕ್ಕಳು ಇರ್ತಾರೆ, 5 ವರ್ಷ ಒಳಗಿನ ಮಕ್ಕಳು ಸಾಕಷ್ಟು ಬಿಸಿಲಿಗೆ ತಾಪಮಾನಕ್ಕೆ ಆಸ್ಪತ್ರೆ ದಾಖಲಾಗ್ತಾ ಇದ್ದಾರೆ. ಇವತ್ತಿನ ವಯಸ್ಸಾದರೂ ಕೂಡ ಸಾಕಷ್ಟು ಒಂದು ಸಾಕಷ್ಟು ಪ್ರಾಬ್ಲಮ್ಗಳು ಸೈಡ್ ಎಫೆಕ್ಟ್ ಆಗ್ತಾ ಇವೆ ಅಂತ ಹೇಳ್ಬೋದು. ಹೀಗಾಗಿ ಜನ ಎಲ್ಲೊಂದು ಕಡೆ ಹೆಲ್ಮೆಟ್ ಇರ್ಬೋದು, ಏನು ಬೇರೆ ಬೇರೆ ಇದನ್ನು ಹಾಕ್ಕೊಂಡು ಬಿಸಿಲಿಂದ ಬಚಾವಾಗೋ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ನೀವು ಖುದ್ದು ನಾನು ನೋಡ್ಬೋದು, ಸಾಕಷ್ಟು ಅಂದರೆ ಮುಖ ಹಿಡ್ಕೊಂಡು ಪೂರ ಒಳಗಡೆ ಬಟ್ಟೆ ಕೂಡ ತೊಯ್ದು ಹೋಗ್ತಾ ಇವೆ. ಅಷ್ಟು ಪ್ರಮಾಣದಲ್ಲಿ ಹೈ ಟೆಂಪ್ರೇಚರ್ ಬಿಸಿಲಿದೆ. ಈ ಬಿಸಿಲಿಗೆ ನಿಜಕ್ಕೂ ಜನ ಬಚಾವಾಗ್ಲಕ್ಕ ಇವತ್ತು ತಂಪು ಪಾನಿ ಇರ್ಬೋದು, ವಾಟರ್ ಮೆಲನ್ ಇರ್ಬೋದು, ಇಂಥ ತಂಪು ಪಾನಿಗಳ ಮೊರೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ನಾವು ಮೇಲ್ಗಡೆ ತೋರಿಸ್ತೀನಿ ಯಾವ ರೀತಿ ಸೂರ್ಯ ಪಟ ಬಿಸಿಲು ಹೊಡಿತಾ ಇದ್ದಾನೆ, ಎಷ್ಟು ಹೈಯೆಸ್ಟ್ ಬಿಸಿಲಿದೆ. ಇವತ್ತು ರಾಜ್ಯದ ಮುಕುಟ, ಕರ್ನಾಟಕದ ಕಿರೀಟ ಬೀದರ್ ಅಂದರೆ ಕರ್ನಾಟಕದ ಕಾಶ್ಮೀರ ಅಂತ ಹೇಳ್ತಾರೆ. ಅದ್ರ ಕರ್ನಾಟಕದ ಕಾಶ್ಮೀರ ಕೂಡ ಎಲ್ಲೋ ಒಂದು ಕಡೆ ಇವತ್ತು ಫುಲ್ ಗರಮ್ ಆಗ್ಯದ ಅಂತ ಹೇಳ್ಬೋದು. ಈ ಬಿಸಿಲಿಗೆ ಈಗಾಗಲೇ ಏಪ್ರಿಲ್ ತಿಂಗಳು ನಡೀತಾ ಇದೆ. ಮುಂದೆ ಮೇದಲ್ಲಂತೂ ಜನ ಮನೆಯಿಂದ ಹೊರಗೆ ಬರೋದು ಭಾಳ ಕಷ್ಟ ಅದ ಅಂತ ಹೇಳ್ಬೋದು. ಮೇದಲ್ಲಿ ಭಾರಿ ಪ್ರಮಾಣದಲ್ಲಿ ಸುಮಾರು 42-43 ಟೆಂಪ್ರೇಚರ್ವರೆಗೆ ಬಿಸಿಲು ದಾಖಲಾದರೂ ಕೂಡ ಅಚ್ಚರಿ ಇಲ್ಲ ಅಂತ ಹೇಳ್ಬೋದು. ಹೀಗಾಗಿ ಸಣ್ಣ ಮಕ್ಕಳು ಇರ್ಬೋದು, ವಯಸ್ಸಾದವ್ರು ಇರ್ಬೋದು, ಈ ಒಂದು ಬಿಸಿಲಿಂದ ಬಚಾವಾಗೋದು ಅತಿ ಅವಶ್ಯ ಅದ ಅಂತೇಳಿ ವೈದ್ಯರು ಕೂಡ ಹೇಳ್ತಿದ್ದಾರೆ. ನಾವು ಕೂಡ ರಿಪಬ್ಲಿಕ್ ಕನ್ನಡ ಜನರ ಧ್ವನಿ ನಾವು ಕೂಡ ಹೇಳ್ತೀವಿ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಈ ವರ್ಷ ಬ್ಯಾಸ್ಗಿದಾಗ ಎಂಥ ಬಿಸಿಲದರಿ ಇದು ಬಿಸಿಲದನ್ನ ಬಲದ ಅಂತೇಳಿ ಜನ ಕೇಳತ್ತಾರ. ಯಾಕಂದ್ರೆ ಭಾರಿ ಬಿಸಿಲಿಗೆ ಇವತ್ತೇನ ರಾಜ್ಯದ ಮುಕುಟ ಬೀದರ್ ಜನ ನಲುಗಿ ಹೋಗ್ಯಾರ ಅಂತ ಹೇಳ್ಬೋದು. ಬಿಸಿಲು ಮುಂಜಾನೆ 11 ಗಂಟೆ ಆದರೂ ಸಾಕು, ಸಾಯಂಕಾಲ 5-6 ಗಂಟೆ ತನಕ ಜನ ಹೊರಗೆ ಬರಬೇಕಾದ್ರೂ ವಿಚಾರ ಮಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ನಾವು ಏನು ಬೀದರ್ ನಗರದ ಹೆಣ್ಣು ಮಗು ವೃತ್ತದಲ್ಲಿದ್ದೀವಿ. ಸಾಕಷ್ಟು ಜನದಟ್ಟಣೆ ಇದ್ದಂಥ ಪ್ರದೇಶ, ಅದು ಜನ ಮಾತ್ರ ಹೊರಗೆ ಬರ್ತಾ ಇಲ್ಲ. ಈಗಾಗಲೇ ಏನಂದ್ರೆ 40ರಿಂದ 41, 40 ಏನಂದ್ರೆ ಸೆಲ್ಸಿಯಸ್ ತಾಪಮಾನ ದಾಖಲಾಗ್ಲತ್ತ. ಸಾಕಷ್ಟು ಹೈ ಟೆಂಪ್ರೇಚರು, ಭಾರಿ ಬಿಸಿಲು ಹಿನ್ನೆಲೆಯಲ್ಲಿ ಜನ ಎಲ್ಲೋ ಒಂದು ಕಡೆ ನಲುಗಿ ಹೋಗ್ಯಾರ ಅಂತ ಹೇಳ್ಬೋದು. ಸಣ್ಣ ಸಣ್ಣ ಮಕ್ಕಳು, ಏನು ಶಿಶುಗಳಿರ್ತಾರೆ, ಸಣ್ಣ ಮಕ್ಕಳು ಇರ್ತಾರೆ, 5 ವರ್ಷ ಒಳಗಿನ ಮಕ್ಕಳು ಸಾಕಷ್ಟು ಬಿಸಿಲಿಗೆ ತಾಪಮಾನಕ್ಕೆ ಆಸ್ಪತ್ರೆ ದಾಖಲಾಗ್ತಾ ಇದ್ದಾರೆ. ಇವತ್ತಿನ ವಯಸ್ಸಾದರೂ ಕೂಡ ಸಾಕಷ್ಟು ಒಂದು ಸಾಕಷ್ಟು ಪ್ರಾಬ್ಲಮ್ಗಳು ಸೈಡ್ ಎಫೆಕ್ಟ್ ಆಗ್ತಾ ಇವೆ ಅಂತ ಹೇಳ್ಬೋದು. ಹೀಗಾಗಿ ಜನ ಎಲ್ಲೊಂದು ಕಡೆ ಹೆಲ್ಮೆಟ್ ಇರ್ಬೋದು, ಏನು ಬೇರೆ ಬೇರೆ ಇದನ್ನು ಹಾಕ್ಕೊಂಡು ಬಿಸಿಲಿಂದ ಬಚಾವಾಗೋ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ನೀವು ಖುದ್ದು ನಾನು ನೋಡ್ಬೋದು, ಸಾಕಷ್ಟು ಅಂದರೆ ಮುಖ ಹಿಡ್ಕೊಂಡು ಪೂರ ಒಳಗಡೆ ಬಟ್ಟೆ ಕೂಡ ತೊಯ್ದು ಹೋಗ್ತಾ ಇವೆ. ಅಷ್ಟು ಪ್ರಮಾಣದಲ್ಲಿ ಹೈ ಟೆಂಪ್ರೇಚರ್ ಬಿಸಿಲಿದೆ. ಈ ಬಿಸಿಲಿಗೆ ನಿಜಕ್ಕೂ ಜನ ಬಚಾವಾಗ್ಲಕ್ಕ ಇವತ್ತು ತಂಪು ಪಾನಿ ಇರ್ಬೋದು, ವಾಟರ್ ಮೆಲನ್ ಇರ್ಬೋದು, ಇಂಥ ತಂಪು ಪಾನಿಗಳ ಮೊರೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ನಾವು ಮೇಲ್ಗಡೆ ತೋರಿಸ್ತೀನಿ ಯಾವ ರೀತಿ ಸೂರ್ಯ ಪಟ ಬಿಸಿಲು ಹೊಡಿತಾ ಇದ್ದಾನೆ, ಎಷ್ಟು ಹೈಯೆಸ್ಟ್ ಬಿಸಿಲಿದೆ. ಇವತ್ತು ರಾಜ್ಯದ ಮುಕುಟ, ಕರ್ನಾಟಕದ ಕಿರೀಟ ಬೀದರ್ ಅಂದರೆ ಕರ್ನಾಟಕದ ಕಾಶ್ಮೀರ ಅಂತ ಹೇಳ್ತಾರೆ. ಅದ್ರ ಕರ್ನಾಟಕದ ಕಾಶ್ಮೀರ ಕೂಡ ಎಲ್ಲೋ ಒಂದು ಕಡೆ ಇವತ್ತು ಫುಲ್ ಗರಮ್ ಆಗ್ಯದ ಅಂತ ಹೇಳ್ಬೋದು. ಈ ಬಿಸಿಲಿಗೆ ಈಗಾಗಲೇ ಏಪ್ರಿಲ್ ತಿಂಗಳು ನಡೀತಾ ಇದೆ. ಮುಂದೆ ಮೇದಲ್ಲಂತೂ ಜನ ಮನೆಯಿಂದ ಹೊರಗೆ ಬರೋದು ಭಾಳ ಕಷ್ಟ ಅದ ಅಂತ ಹೇಳ್ಬೋದು. ಮೇದಲ್ಲಿ ಭಾರಿ ಪ್ರಮಾಣದಲ್ಲಿ ಸುಮಾರು 42-43 ಟೆಂಪ್ರೇಚರ್ವರೆಗೆ ಬಿಸಿಲು ದಾಖಲಾದರೂ ಕೂಡ ಅಚ್ಚರಿ ಇಲ್ಲ ಅಂತ ಹೇಳ್ಬೋದು. ಹೀಗಾಗಿ ಸಣ್ಣ ಮಕ್ಕಳು ಇರ್ಬೋದು, ವಯಸ್ಸಾದವ್ರು ಇರ್ಬೋದು, ಈ ಒಂದು ಬಿಸಿಲಿಂದ ಬಚಾವಾಗೋದು ಅತಿ ಅವಶ್ಯ ಅದ ಅಂತೇಳಿ ವೈದ್ಯರು ಕೂಡ ಹೇಳ್ತಿದ್ದಾರೆ. ನಾವು ಕೂಡ ರಿಪಬ್ಲಿಕ್ ಕನ್ನಡ ಜನರ ಧ್ವನಿ ನಾವು ಕೂಡ ಹೇಳ್ತೀವಿ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಈ ವರ್ಷ ಬ್ಯಾಸ್ಗಿದಾಗ ಎಂಥ ಬಿಸಿಲದರಿ ಇದು ಬಿಸಿಲದನ್ನ ಬಲದ ಅಂತೇಳಿ ಜನ ಕೇಳತ್ತಾರ. ಯಾಕಂದ್ರೆ ಭಾರಿ ಬಿಸಿಲಿಗೆ ಇವತ್ತೇನ ರಾಜ್ಯದ ಮುಕುಟ ಬೀದರ್ ಜನ ನಲುಗಿ ಹೋಗ್ಯಾರ ಅಂತ ಹೇಳ್ಬೋದು. ಬಿಸಿಲು ಮುಂಜಾನೆ 11 ಗಂಟೆ ಆದರೂ ಸಾಕು, ಸಾಯಂಕಾಲ 5-6 ಗಂಟೆ ತನಕ ಜನ ಹೊರಗೆ ಬರಬೇಕಾದ್ರೂ ವಿಚಾರ ಮಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ನಾವು ಏನು ಬೀದರ್ ನಗರದ ಹೆಣ್ಣು ಮಗು ವೃತ್ತದಲ್ಲಿದ್ದೀವಿ. ಸಾಕಷ್ಟು ಜನದಟ್ಟಣೆ ಇದ್ದಂಥ ಪ್ರದೇಶ, ಅದು ಜನ ಮಾತ್ರ ಹೊರಗೆ ಬರ್ತಾ ಇಲ್ಲ. ಈಗಾಗಲೇ ಏನಂದ್ರೆ 40ರಿಂದ 41, 40 ಏನಂದ್ರೆ ಸೆಲ್ಸಿಯಸ್ ತಾಪಮಾನ ದಾಖಲಾಗ್ಲತ್ತ. ಸಾಕಷ್ಟು ಹೈ ಟೆಂಪ್ರೇಚರು, ಭಾರಿ ಬಿಸಿಲು ಹಿನ್ನೆಲೆಯಲ್ಲಿ ಜನ ಎಲ್ಲೋ ಒಂದು ಕಡೆ ನಲುಗಿ ಹೋಗ್ಯಾರ ಅಂತ ಹೇಳ್ಬೋದು. ಸಣ್ಣ ಸಣ್ಣ ಮಕ್ಕಳು, ಏನು ಶಿಶುಗಳಿರ್ತಾರೆ, ಸಣ್ಣ ಮಕ್ಕಳು ಇರ್ತಾರೆ, 5 ವರ್ಷ ಒಳಗಿನ ಮಕ್ಕಳು ಸಾಕಷ್ಟು ಬಿಸಿಲಿಗೆ ತಾಪಮಾನಕ್ಕೆ ಆಸ್ಪತ್ರೆ ದಾಖಲಾಗ್ತಾ ಇದ್ದಾರೆ. ಇವತ್ತಿನ ವಯಸ್ಸಾದರೂ ಕೂಡ ಸಾಕಷ್ಟು ಒಂದು ಸಾಕಷ್ಟು ಪ್ರಾಬ್ಲಮ್ಗಳು ಸೈಡ್ ಎಫೆಕ್ಟ್ ಆಗ್ತಾ ಇವೆ ಅಂತ ಹೇಳ್ಬೋದು. ಹೀಗಾಗಿ ಜನ ಎಲ್ಲೊಂದು ಕಡೆ ಹೆಲ್ಮೆಟ್ ಇರ್ಬೋದು, ಏನು ಬೇರೆ ಬೇರೆ ಇದನ್ನು ಹಾಕ್ಕೊಂಡು ಬಿಸಿಲಿಂದ ಬಚಾವಾಗೋ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ನೀವು ಖುದ್ದು ನಾನು ನೋಡ್ಬೋದು, ಸಾಕಷ್ಟು ಅಂದರೆ ಮುಖ ಹಿಡ್ಕೊಂಡು ಪೂರ ಒಳಗಡೆ ಬಟ್ಟೆ ಕೂಡ ತೊಯ್ದು ಹೋಗ್ತಾ ಇವೆ. ಅಷ್ಟು ಪ್ರಮಾಣದಲ್ಲಿ ಹೈ ಟೆಂಪ್ರೇಚರ್ ಬಿಸಿಲಿದೆ. ಈ ಬಿಸಿಲಿಗೆ ನಿಜಕ್ಕೂ ಜನ ಬಚಾವಾಗ್ಲಕ್ಕ ಇವತ್ತು ತಂಪು ಪಾನಿ ಇರ್ಬೋದು, ವಾಟರ್ ಮೆಲನ್ ಇರ್ಬೋದು, ಇಂಥ ತಂಪು ಪಾನಿಗಳ ಮೊರೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ನಾವು ಮೇಲ್ಗಡೆ ತೋರಿಸ್ತೀನಿ ಯಾವ ರೀತಿ ಸೂರ್ಯ ಪಟ ಬಿಸಿಲು ಹೊಡಿತಾ ಇದ್ದಾನೆ, ಎಷ್ಟು ಹೈಯೆಸ್ಟ್ ಬಿಸಿಲಿದೆ. ಇವತ್ತು ರಾಜ್ಯದ ಮುಕುಟ, ಕರ್ನಾಟಕದ ಕಿರೀಟ ಬೀದರ್ ಅಂದರೆ ಕರ್ನಾಟಕದ ಕಾಶ್ಮೀರ
ಕಾಶ್ಮೀರ ಅಂತ ಹೇಳ್ತಾರೆ, ಅದ್ರ ಕರ್ನಾಟಕದ ಕಾಶ್ಮೀರ ಕೂಡ ಎಲ್ಲೋ ಒಂದು ಕಡೆ ಇವತ್ತು ಫುಲ್ ಗರಂ ಆಗ್ಯದ ಅಂತ ಹೇಳ್ಬೋದು. ಈ ಬಿಸಿಲಿಗೆ ಈಗಾಗಲೇ ಏಪ್ರಿಲ್ ತಿಂಗಳು ನಡೀತಾ ಇದೆ. ಮುಂದೆ ಮೇದಲ್ಲಂತೂ ಜನ ಮನೆಯಿಂದ ಹೊರಗೆ ಬರೋದು ಭಾಳ ಕಷ್ಟ ಅದ ಅಂತ ಹೇಳ್ಬೋದು. ಮೇದಲ್ಲಿ ಭಾರಿ ಪ್ರಮಾಣದಲ್ಲಿ ಸುಮಾರು 42-43 ಟೆಂಪ್ರೇಚರ್ವರೆಗೆ ಬಿಸಿಲು ದಾಖಲಾದರೂ ಕೂಡ ಅಚ್ಚರಿ ಇಲ್ಲ ಅಂತ ಹೇಳ್ಬೋದು. ಹೀಗಾಗಿ ಸಣ್ಣ ಮಕ್ಕಳು ಇರ್ಬೋದು, ವಯಸ್ಸಾದವ್ರು ಇರ್ಬೋದು, ಈ ಒಂದು ಬಿಸಿಲಿಂದ ಬಚಾವಾಗೋದು ಅತಿ ಅವಶ್ಯ ಅದ ಅಂತೇಳಿ ವೈದ್ಯರು ಕೂಡ ಹೇಳ್ತಿದ್ದಾರೆ. ನಾವು ಕೂಡ ರಿಪಬ್ಲಿಕ್ ಕನ್ನಡ ಜನರ ಧ್ವನಿ ನಾವು ಕೂಡ ಹೇಳ್ತೀವಿ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಈ ವರ್ಷ ಬ್ಯಾಸ್ಗಿದಾಗ ಎಂಥ ಬಿಸಿಲದರಿ ಇದು, ಬಿಸಿಲದನ್ನ ಬಲ ಅದ ಅಂತೇಳಿ ಜನ ಕೇಳತ್ತಾರ. ಯಾಕಂದ್ರೆ ಭಾರಿ ಬಿಸಿಲಿಗೆ ಇವತ್ತೇನ ರಾಜ್ಯದ ಮುಕುಟ ಬೀದರ್ ಜನ ನಲುಗಿ ಹೋಗ್ಯಾರ ಅಂತ ಹೇಳ್ಬೋದು. ಬಿಸಿಲು ಮುಂಜಾನೆ 11 ಗಂಟೆ ಆದರೂ ಸಾಕು, ಸಾಯಂಕಾಲ 5-6 ಗಂಟೆ ತನಕ ಜನ ಹೊರಗೆ ಬರಬೇಕಾದ್ರೂ ವಿಚಾರ ಮಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ನಾವು ಏನು ಬೀದರ್ ನಗರದ ಹೆಣ್ಣು ಮಗು ವೃತ್ತದಲ್ಲಿದ್ದೀವಿ. ಸಾಕಷ್ಟು ಜನದಟ್ಟಣೆ ಇದ್ದಂಥ ಪ್ರದೇಶ, ಅದು ಜನ ಮಾತ್ರ ಹೊರಗೆ ಬರ್ತಾ ಇಲ್ಲ. ಈಗಾಗಲೇ ಏನಂದ್ರೆ 40-41-40 ಏನಂದ್ರೆ ಸೆಲ್ಸಿಯಸ್ ತಾಪಮಾನ ದಾಖಲಾಗ್ಲತ್ತ. ಸಾಕಷ್ಟು ಹೈ ಟೆಂಪ್ರೇಚರು, ಭಾರಿ ಬಿಸಿಲು ಹಿನ್ನೆಲೆಯಲ್ಲಿ ಜನ ಎಲ್ಲೋ ಒಂದು ಕಡೆ ನಲುಗಿ ಹೋಗ್ಯಾರ ಅಂತ ಹೇಳ್ಬೋದು. ಸಣ್ಣ ಸಣ್ಣ ಮಕ್ಕಳು, ಏನು ಶಿಶುಗಳಿರ್ತಾರೆ, ಸಣ್ಣ ಮಕ್ಕಳು ಇರ್ತಾರೆ, 5 ವರ್ಷ ಒಳಗಿನ ಮಕ್ಕಳು ಸಾಕಷ್ಟು ಬಿಸಿಲಿಗೆ ತಾಪಮಾನಕ್ಕೆ ಆಸ್ಪತ್ರೆ ದಾಖಲಾಗ್ತಾ ಇದ್ದಾರೆ. ಇವತ್ತಿನ ವಯಸ್ಸಾದರೂ ಕೂಡ ಸಾಕಷ್ಟು ಒಂದು ಸಾಕಷ್ಟು ಪ್ರಾಬ್ಲಮ್ಗಳು ಸೈಡ್ ಎಫೆಕ್ಟ್ ಆಗ್ತಾ ಇವೆ ಅಂತ ಹೇಳ್ಬೋದು. ಹೀಗಾಗಿ ಜನ ಎಲ್ಲೊಂದು ಕಡೆ ಹೆಲ್ಮೆಟ್ ಇರ್ಬೋದು, ಏನು ಬೇರೆ ಬೇರೆ ಇದನ್ನು ಹಾಕ್ಕೊಂಡು ಬಿಸಿಲಿಂದ ಬಚಾವಾಗೋ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ನೀವು ಖುದ್ದು ನಾನು ನೋಡ್ಬೋದು, ಸಾಕಷ್ಟು ಅಂದರೆ ಮುಖ ಹಿಡ್ಕೊಂಡು ಪೂರ ಒಳಗಡೆ ಬಟ್ಟೆ ಕೂಡ ತೊಯ್ದು ಹೋಗ್ತಾ ಇವೆ. ಅಷ್ಟು ಪ್ರಮಾಣದಲ್ಲಿ ಹೈ ಟೆಂಪ್ರೇಚರ್ ಬಿಸಿಲಿದೆ. ಈ ಬಿಸಿಲಿಗೆ ನಿಜಕ್ಕೂ ಜನ ಬಚಾವಾಗ್ಲಕ್ಕ ಇವತ್ತು ತಂಪು ಪಾನಿ ಇರ್ಬೋದು, ವಾಟರ್ ಮೆಲನ್ ಇರ್ಬೋದು, ಇಂಥ ತಂಪು ಪಾನಿಗಳ ಮೊರೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ನಾವು ಮೇಲ್ಗಡೆ ತೋರಿಸ್ತೀನಿ ಯಾವ ರೀತಿ ಸೂರ್ಯ ಪಟ ಬಿಸಿಲು ಹೊಡಿತಾ ಇದ್ದಾನೆ, ಎಷ್ಟು ಹೈಯೆಸ್ಟ್ ಬಿಸಿಲಿದೆ. ಇವತ್ತು ರಾಜ್ಯದ ಮುಕುಟ, ಕರ್ನಾಟಕದ ಕಿರೀಟ ಬೀದರ್ ಅಂದರೆ ಕರ್ನಾಟಕದ ಕಾಶ್ಮೀರ ಅಂತ ಹೇಳ್ತಾರೆ, ಅದ್ರ ಕರ್ನಾಟಕದ ಕಾಶ್ಮೀರ ಕೂಡ ಎಲ್ಲೋ ಒಂದು ಕಡೆ ಇವತ್ತು ಫುಲ್ ಗರಂ ಆಗ್ಯದ ಅಂತ ಹೇಳ್ಬೋದು. ಈ ಬಿಸಿಲಿಗೆ ಈಗಾಗಲೇ ಏಪ್ರಿಲ್ ತಿಂಗಳು ನಡೀತಾ ಇದೆ. ಮುಂದೆ ಮೇದಲ್ಲಂತೂ ಜನ ಮನೆಯಿಂದ ಹೊರಗೆ ಬರೋದು ಭಾಳ ಕಷ್ಟ ಅದ ಅಂತ ಹೇಳ್ಬೋದು. ಮೇದಲ್ಲಿ ಭಾರಿ ಪ್ರಮಾಣದಲ್ಲಿ ಸುಮಾರು 42-43 ಟೆಂಪ್ರೇಚರ್ವರೆಗೆ ಬಿಸಿಲು ದಾಖಲಾದರೂ ಕೂಡ ಅಚ್ಚರಿ ಇಲ್ಲ ಅಂತ ಹೇಳ್ಬೋದು. ಹೀಗಾಗಿ ಸಣ್ಣ ಮಕ್ಕಳು ಇರ್ಬೋದು, ವಯಸ್ಸಾದವ್ರು ಇರ್ಬೋದು, ಈ ಒಂದು ಬಿಸಿಲಿಂದ ಬಚಾವಾಗೋದು ಅತಿ ಅವಶ್ಯ ಅದ ಅಂತೇಳಿ ವೈದ್ಯರು ಕೂಡ ಹೇಳ್ತಿದ್ದಾರೆ. ನಾವು ಕೂಡ ರಿಪಬ್ಲಿಕ್ ಕನ್ನಡ ಜನರ ಧ್ವನಿ ನಾವು ಕೂಡ ಹೇಳ್ತೀವಿ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಈ ವರ್ಷ ಬ್ಯಾಸ್ಗಿದಾಗ ಎಂಥ ಬಿಸಿಲದರಿ ಇದು, ಬಿಸಿಲದನ್ನ ಬಲ ಅದ ಅಂತೇಳಿ ಜನ ಕೇಳತ್ತಾರ. ಯಾಕಂದ್ರೆ ಭಾರಿ ಬಿಸಿಲಿಗೆ ಇವತ್ತೇನ ರಾಜ್ಯದ ಮುಕುಟ ಬೀದರ್ ಜನ ನಲುಗಿ ಹೋಗ್ಯಾರ ಅಂತ ಹೇಳ್ಬೋದು. ಬಿಸಿಲು ಮುಂಜಾನೆ 11 ಗಂಟೆ ಆದರೂ ಸಾಕು, ಸಾಯಂಕಾಲ 5-6 ಗಂಟೆ ತನಕ ಜನ ಹೊರಗೆ ಬರಬೇಕಾದ್ರೂ ವಿಚಾರ ಮಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ನಾವು ಏನು ಬೀದರ್ ನಗರದ ಹೆಣ್ಣು ಮಗು ವೃತ್ತದಲ್ಲಿದ್ದೀವಿ. ಸಾಕಷ್ಟು ಜನದಟ್ಟಣೆ ಇದ್ದಂಥ ಪ್ರದೇಶ, ಅದು ಜನ ಮಾತ್ರ ಹೊರಗೆ ಬರ್ತಾ ಇಲ್ಲ. ಈಗಾಗಲೇ ಏನಂದ್ರೆ 40-41-40 ಏನಂದ್ರೆ ಸೆಲ್ಸಿಯಸ್ ತಾಪಮಾನ ದಾಖಲಾಗ್ಲತ್ತ. ಸಾಕಷ್ಟು ಹೈ ಟೆಂಪ್ರೇಚರು, ಭಾರಿ ಬಿಸಿಲು ಹಿನ್ನೆಲೆಯಲ್ಲಿ ಜನ ಎಲ್ಲೋ ಒಂದು ಕಡೆ ನಲುಗಿ ಹೋಗ್ಯಾರ ಅಂತ ಹೇಳ್ಬೋದು. ಸಣ್ಣ ಸಣ್ಣ ಮಕ್ಕಳು, ಏನು ಶಿಶುಗಳಿರ್ತಾರೆ, ಸಣ್ಣ ಮಕ್ಕಳು ಇರ್ತಾರೆ, 5 ವರ್ಷ ಒಳಗಿನ ಮಕ್ಕಳು ಸಾಕಷ್ಟು ಬಿಸಿಲಿಗೆ ತಾಪಮಾನಕ್ಕೆ ಆಸ್ಪತ್ರೆ ದಾಖಲಾಗ್ತಾ ಇದ್ದಾರೆ. ಇವತ್ತಿನ ವಯಸ್ಸಾದರೂ ಕೂಡ ಸಾಕಷ್ಟು ಒಂದು ಸಾಕಷ್ಟು ಪ್ರಾಬ್ಲಮ್ಗಳು ಸೈಡ್ ಎಫೆಕ್ಟ್ ಆಗ್ತಾ ಇವೆ ಅಂತ ಹೇಳ್ಬೋದು. ಹೀಗಾಗಿ ಜನ ಎಲ್ಲೊಂದು ಕಡೆ ಹೆಲ್ಮೆಟ್ ಇರ್ಬೋದು, ಏನು ಬೇರೆ ಬೇರೆ ಇದನ್ನು ಹಾಕ್ಕೊಂಡು ಬಿಸಿಲಿಂದ ಬಚಾವಾಗೋ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ನೀವು ಖುದ್ದು ನಾನು ನೋಡ್ಬೋದು, ಸಾಕಷ್ಟು ಅಂದರೆ ಮುಖ ಹಿಡ್ಕೊಂಡು ಪೂರ ಒಳಗಡೆ ಬಟ್ಟೆ ಕೂಡ ತೊಯ್ದು ಹೋಗ್ತಾ ಇವೆ. ಅಷ್ಟು ಪ್ರಮಾಣದಲ್ಲಿ ಹೈ ಟೆಂಪ್ರೇಚರ್ ಬಿಸಿಲಿದೆ. ಈ ಬಿಸಿಲಿಗೆ ನಿಜಕ್ಕೂ ಜನ ಬಚಾವಾಗ್ಲಕ್ಕ ಇವತ್ತು ತಂಪು ಪಾನಿ ಇರ್ಬೋದು, ವಾಟರ್ ಮೆಲನ್ ಇರ್ಬೋದು, ಇಂಥ ತಂಪು ಪಾನಿಗಳ ಮೊರೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ನಾವು ಮೇಲ್ಗಡೆ ತೋರಿಸ್ತೀನಿ ಯಾವ ರೀತಿ ಸೂರ್ಯ ಪಟ ಬಿಸಿಲು ಹೊಡಿತಾ ಇದ್ದಾನೆ, ಎಷ್ಟು ಹೈಯೆಸ್ಟ್ ಬಿಸಿಲಿದೆ. ಇವತ್ತು ರಾಜ್ಯದ ಮುಕುಟ, ಕರ್ನಾಟಕದ ಕಿರೀಟ ಬೀದರ್ ಅಂದರೆ ಕರ್ನಾಟಕದ ಕಾಶ್ಮೀರ ಅಂತ ಹೇಳ್ತಾರೆ, ಅದ್ರ ಕರ್ನಾಟಕದ ಕಾಶ್ಮೀರ ಕೂಡ ಎಲ್ಲೋ ಒಂದು ಕಡೆ ಇವತ್ತು ಫುಲ್ ಗರಂ ಆಗ್ಯದ ಅಂತ ಹೇಳ್ಬೋದು. ಈ ಬಿಸಿಲಿಗೆ ಈಗಾಗಲೇ ಏಪ್ರಿಲ್ ತಿಂಗಳು ನಡೀತಾ ಇದೆ. ಮುಂದೆ ಮೇದಲ್ಲಂತೂ ಜನ ಮನೆಯಿಂದ ಹೊರಗೆ ಬರೋದು ಭಾಳ ಕಷ್ಟ ಅದ ಅಂತ ಹೇಳ್ಬೋದು. ಮೇದಲ್ಲಿ ಭಾರಿ ಪ್ರಮಾಣದಲ್ಲಿ ಸುಮಾರು 42-43 ಟೆಂಪ್ರೇಚರ್ವರೆಗೆ ಬಿಸಿಲು ದಾಖಲಾದರೂ ಕೂಡ ಅಚ್ಚರಿ ಇಲ್ಲ ಅಂತ ಹೇಳ್ಬೋದು. ಹೀಗಾಗಿ ಸಣ್ಣ ಮಕ್ಕಳು ಇರ್ಬೋದು, ವಯಸ್ಸಾದವ್ರು ಇರ್ಬೋದು, ಈ ಒಂದು ಬಿಸಿಲಿಂದ ಬಚಾವಾಗೋದು ಅತಿ ಅವಶ್ಯ ಅದ ಅಂತೇಳಿ ವೈದ್ಯರು ಕೂಡ ಹೇಳ್ತಿದ್ದಾರೆ. ನಾವು ಕೂಡ ರಿಪಬ್ಲಿಕ್ ಕನ್ನಡ ಜನರ ಧ್ವನಿ ನಾವು ಕೂಡ ಹೇಳ್ತೀವಿ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.